ಇವತ್ತು ಮಧ್ಯಾಹ್ನ ಊಟಕ್ಕೆ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಹೆಸರು ಕಾಳು ಮತ್ತು ಮೊಳಕೆ ಹುರುಳಿಕಾಳನ್ನ ನೆನೆಸಿ ಮೊಳಕೆ ಕಟ್ಟಿದ್ದೆ. ಅದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ವಿಜಲ್ನ ಕೂಗಿಸ್ಕೊಳ್ತೀನಿ. ಈ ಕಡೆ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸಾಂಬಾರಿಗೆ ಇಟ್ಬಿಟ್ಟು ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಪಾಪುಗೆ ಸ್ವಲ್ಪ ಕೆಮ್ಮಾಗಿತ್ತು, ಹಾಗಾಗಿ ದೊಡ್ಡ ಪತ್ರೆ ಎಲೆ ತುಳಸಿ ಒಂದೇ ಒಂದು ಲವಂಗನ ಕುಟ್ಬಿಟ್ಟು ಹಾಕಿದ್ದೀನಿ ಪಾಪುಗೆ. ಅದನ್ನು ರಸ ಹಿಂಡ್ಬಿಟ್ಟು ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಪಾಪ ಕುಡಿಸಿದೆ. ಈಗ ನಾನಿನ್ನೂ ಮಧ್ಯಾಹ್ನ ಅದೇ ಕುಕ್ಕರ್ನ ವಾಶ್ ಮಾಡಿದ್ದು ಎತ್ತಿದ್ದೀನಿ. ನೀವು ಎತ್ತಿಡಬೇಕು, ಈ ಜಾರೆಲ್ಲ ಎತ್ತಿಡಬೇಕು, ಅಷ್ಟೇ ಒಂದು ಕಡೆ ಹಾಕಬೇಕು. ಈಗ ಏನು ಮೊಳಕೆ ಹಾಕಿದ್ದೀನಲ್ಲ ಆ ಕಾಳಿನ ಬಾಕ್ಸ್ನ ತೊಳೆದು ಎತ್ತಿಡಬೇಕು. ಇಷ್ಟರಲ್ಲಿ ನನ್ನ ಕಿಚನ್ ಪರಿಸ್ಥಿತಿ ಈ ಥರ ಇದೆ. ಇದೆಲ್ಲ ಮಾಡಿಸಿ ಪಾಪಗೆ ಫಸ್ಟ್ ಸ್ನಾನ ಮಾಡಿಸ್ಕೊಂಡು ಬಂದು ಅವಳನ್ನು ಮಲಗಿಸಿ ನಂತರ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ. ಆ ಕಡೆ ಕೆಲಸ ಬಿಟ್ಟು ಕಾಫಿ ತೊಗೊಂಡು ಬಂದು ಒಂದು ಸೀರಿಯಲ್ ಹಾಕ್ಕೊಂಡು ಸೀರಿಯಲ್ ನೋಡಿಬಿಟ್ಟು ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ನಾನು ಆಮೇಲೆ ನೋಡೋಣ. ಯಾರೆಲ್ಲ ಬಿಗ್ ಬಾಸ್ನ ನೋಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ತುಂಬ ದಿನಗಳ ವಿಡಿಯೋ ಆಯಿತು. ನನ್ನ ಹಸ್ಬೆಂಡ್ ಬರ್ತಡೇ ದಿನ ನಾವು ಹೊರಗಡೆ ಅವತ್ತು ನೈಟ್ ಊಟಕ್ಕೆ ಅಂತ ಹೊರಗಡೆ ಹೋಗಿದ್ವಿ. ಅದಾದ ಮೇಲೆ ನಾನು ವೀಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಡಬೇಕು ಅಂತೇಳಿ ವೀಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ವಾಯ್ಸ್ ಓವರ್ ಕೊಡೋಣ ಅಷ್ಟರಲ್ಲಿ ಪಾಪಗೆ ಹುಷಾರಿಲ್ಲದೆ ಆಯಿತು. ಹಾಗೆ ನನಗೂ ಹುಷಾರಿರಲಿಲ್ಲ, ಕೋಲ್ಡಾಗಿ ಥ್ರೋಟ್ ಇನ್ಫೆಕ್ಷನ್ ಥರ ಆಯಿತು. ವಾಯ್ಸ್ ಕೂಡ ಕ್ಲಿಯರಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ಹೆಲ್ತ್ ಅಪ್ಸೆಟ್ ಆದರೆ ಮೊದಲೇ ನನಗೆ ಅಪ್ಸೆಟ್ ಆದ್ರೇ ಕಷ್ಟ, ಅದ್ರಲ್ಲಿ ಪಾಪುಗೂ ಅಪ್ಸೆಟ್ ಆಗಿ ನನಗೂ ಪಾಪು ನೋಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಹಾಗಾಗಿ ವಾಯ್ಸ್ ಓವರ್ ಕೊಡದೆ ವೀಡಿಯೋನ ಇಲ್ಲಿವರೆಗೂ ಹಾಗೆ ಇಟ್ಕೊಂಡು ಇವತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ವೀಡಿಯೋನ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ. ಇದು ಸಣ್ಣ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು. ಅವತ್ತು ಅಲ್ಲಿಗೆ ಹೋದಾಗ ಫಸ್ಟ್ ಬಂದಿದ್ದು ನಡೀಬೋದು ಅಲ್ಲಿ ಮುಗಿಸ್ಕೊಂಡು ಹಾಗೆ ಸ್ಕೂಲ್ಗೆ ಒಂದು ದುಃಖವನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ ಫ್ಯೂಚರ್ ಸ್ವಲ್ಪ ದೊಡ್ಡಲ್ಲ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಗಿದ್ವಿ ಅಂತೇಳಿ ಅವಳು ಈ ವಿಡಿಯೋ ನೋಡಿದಾಗ ಖುಷಿಯಾಗುತ್ತೆ ಅನ್ನೋ ಕಾರಣಕ್ಕೆ. ಲಡ್ಡು ಕೂಡ ಹೇಗಿದ್ಲು ಆ ಟೈಮಲ್ಲಿ, ಇದೆಲ್ಲ ಎಷ್ಟು ಚಿಕ್ಕವಳಿದ್ದೆ ನೀನು, ಫ್ಯೂಚರ್ 1-2-3 ಇಯರ್ಸ್ ಆದಮೇಲೆ ಖುಷಿಯಾಗುತ್ತೆ. ಸಣ್ಣ ಚಿಕ್ಕ ಹುಡುಗಿ ನನಗೆ ಇವತ್ತಿಗೂ ಇಷ್ಟು ಚಿಕ್ಕವಳಿದ್ಲು ಹೇಗೆಲ್ಲ ಏನಾಯಿತು ಕೊಡೆ ಅವಳಿಗೊಂದು. ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅವಳು ಏನೂ ಕೊಡ್ತಾಯಿಲ್ಲ ಅಂತೇಳಿ ಅಮ್ಮ ಕೊಡಿಸು ಅಂತ ಕೇಳ್ತಿದ್ದೆ. ಈಗ ಅಂದರೆ ಈ ಮಧ್ಯದಲ್ಲಿ ಸ್ವಲ್ಪ ವಾಯ್ಸ್ ಮಗು ಮಾತಾಡೋದಕ್ಕೆ ಕಲಿತಾ ಇದೆ, ಹಾಗಾಗಿ
ಅಮ್ಮ 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 ಅಂತೇಳ್ಬಿಟ್ಟು ನನ್ನ ಹಿಂದೆನೇ ಬರ್ತಾಳೆ. ಹಾಗೆ ಇದು ನೆಕ್ಸ್ಟ್ ಅವತ್ತಿನ ದಿನ ನಾನು ಮತ್ತೆ ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಡೇ ಇವಳು ಈಗ ಫಸ್ಟ್ ಬಂದಿದ್ದೀನಿ, ನನಗೇನು ಕೊಡ್ಸಲ್ವಾ, ಎಲ್ಲೂ ಕರ್ಕೊಂಡು ಹೋಗಲ್ವಾ ಅಂತ ಕೇಳಿದ್ರು. ಹಾಗಾಗಿ ಇಲ್ಲೇ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಡಿಸೈಡ್ ಆಗಿ ಜಿಂಕೆ ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಏನಂತ ಇರಲಿಲ್ಲ, ಬಟ್ ಓಕೆ ಸ್ವಲ್ಪ ಇರೋದ್ರಲ್ಲಿ ಫನ್ ಎಂಟರ್ಟೈನ್ಮೆಂಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಂಜಾಯ್ ಮಾಡ್ತಾ ಅಂತ ಕರ್ಕೊಂಡು ಹೋದ್ವಿ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾಳೆ. ನನಗೆ ಸ್ಕೇರ್ಡ್ ಆಗಿತ್ತು. ಅವಳು ಐ ಕ್ಯಾನ್ ಡೂ ಇಟ್ ಮಮ್ಮ ಅಂತೇಳಿ ಮಾಡ್ತಾಯಿದ್ದಾಳೆ. ಬಟ್ ನನಗೆ ಅಷ್ಟು ಹೋಪ್ ಇಲ್ಲ. ನಂಗೆ ಸ್ವಲ್ಪ ಅವಳು ನಾನು ಇಲ್ಲದೆ ಅದು ಏನೇನೋ ಮಾಡಿರ್ತಾಳೆ, ನಂಗೆ ಗೊತ್ತಾಗಲ್ಲ. ಆದರೆ ನನ್ನ ಕಣ್ಮುಂದೆ ನನಗೆ ಭಯ ಆಗ್ತಾ ಇರುತ್ತೆ, ಎಲ್ಲಿ ಬೀಳ್ತಾಳೋ, ಎಲ್ಲಿ ಏನಾಗುತ್ತೋ. ನನಗೆ ಸ್ಕೇರ್ಡ್ ಆಗೋ ಕಾರಣ ನಾನು ಸ್ವಲ್ಪ ಹೆದರ್ಕೊಳ್ತೀನಿ. ನಾನು ಈ ಥರದ್ದೆಲ್ಲ ಬೇಗ ಪಾರ್ಟಿಸಿಪೇಟ್ ಮಾಡಲ್ಲ, ನನಗೆಲ್ಲ ಭಯ. ಸ್ವಲ್ಪ ನಿಧಾನಕ್ಕೆ ಅದು ಸೆಂಟರ್ಗೆ ಹೋಗಿ ಮೂವ್ ಆದರೆ ನೀಟಾಗಿ ಬರುತ್ತೆ. ಬಟ್ ಅವಳು ಜೋರಾಗಿ ತಳ್ಳಿದ್ರೆ ಎಲ್ಲಿ ಏನಾಗುತ್ತೆ ಅನ್ನೋ ಭಯಕ್ಕೆ ಪಾಪನ್ನು ಇಟ್ಕೊಂಡು ನಾವು ಅಂದರೆ ಫಸ್ಟ್ ಪ್ಲ್ಯಾನ್ ಆಗಲಿಲ್ಲ ಪಾರ್ಕಿಗೆ ಹೋಗಬೇಕು ಅಂತ. ಆಮೇಲೆ ಅಂದವೇ ರೋಡಲ್ಲಾಯಿತು. ಪಾರ್ಕಿಗೆ ಅಂತ ಅಂದಿದ್ದಿದ್ರೆ ನೈಟ್ ಡ್ರೆಸ್ ಅಂದರೆ ಟೀ ಶರ್ಟು ಪ್ಯಾಂಟ್ ಹಾಕ್ಕೊಂಡು ಕರ್ಕೊಂಬರ್ತಿದ್ದೆ. ಸುಮ್ಮನೆ ಹಿಂಗೆ ಹೋಗಿ ಬರೋಣ ಅಂತ ಆಚೆಗೆ ಬಂದ್ವಿ. ಆವಾಗ ಇವರು ಅನ್ಎಕ್ಸ್ಪೆಕ್ಟೆಡಾಗಿ ಕರ್ಕೊಂಡು ಬಂದರು. ಅದಕ್ಕೆ ಅವಳದು ಜೀನ್ಸ್ ಟಾಪ್ ವೇರ್ ಮಾಡಿದ್ಲಲ್ಲ, ಹಾಗಾಗಿ ಅವಳಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಇತ್ತು. ಅದೇನೋ ಟ್ರೈ ಮಾಡ್ತೀನಿ ಅಂತ ಹೋದ್ಲು, ಬಟ್ ಅವಳ ಕೈಯಲ್ಲಿ ಆಗಲಿಲ್ಲ. ಚೆನ್ನಾಗಿತ್ತು. ದೊಡ್ಡವ್ರ ಮಕ್ಕಳಿಗೆ ಸ್ವಲ್ಪ ಇವಳು ಏನೋ ಟ್ರೈ ಮಾಡ್ತೀನಮ್ಮ ಅಂತ ಹೋದ್ಲು. ಅಲ್ಲೊಂದು ಪಜಲ್ ಮಿಸ್ ಆಗಿತ್ತು, ಇಲ್ಲಾಂದರೆ ಅದನ್ನು ಕೂಡ ಟ್ರೈ ಮಾಡ್ಬೋದಿತ್ತು. ಸ್ವಲ್ಪ ಡಿಸ್ಟೆನ್ಸಲ್ಲಿತ್ತು. ಅವಳು ಅಲ್ಲಿಂದ ಅಲ್ಲಿಗೆ ಕಾಲು ಡಿಸ್ಟೆನ್ಸ್ ಇರೋ ಕಾರಣ ಅದನ್ನು ಬೇಡ ಅಂತ ನಾವೇ ಸ್ಟಾಪ್ ಮಾಡಿಸಿದ್ವಿ. ಟ್ರೈ ಮಾಡೋಕ್ಕೆ ನೋಡಿದ್ಲು, ಬಟ್ ತುಂಬ ಡಿಸ್ಟೆನ್ಸ್ ಇತ್ತು. ಅದು ಬೇರೆ ಶೇಕ್ ಆಗ್ತಾಯಿತ್ತು. ಇದೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ, ಮೆಮೊರಿ ಕೂಡ ಚೆನ್ನಾಗಿ ಇದಾಗುತ್ತೆ. ಹಾಗೆ ಮೊಬೈಲು, ಟಿ ವಿ ಅನ್ನೋದಕ್ಕಿಂತ ಔಟ್ಸೈಡ್ ಲೈಟ್ ಹಾಕು ಸನ. ಮೊಬೈಲು, ಟಿ ವಿ ಅನ್ನೋದಕ್ಕಿಂತ ಗೇಮ್ಸು ಏನಂದರೆ ಸ್ವಲ್ಪ ಹ್ಯಾಂಡ್ಲು ಮಾಡೋದು ಕಲ್ತ್ಕೋಬೇಕು. ಅವರಾಗೆ ಹ್ಯಾಂಡ್ಲು ಮಾಡಬೇಕು. ಫುಲ್ಲು ಕಾಡು, ಸೈಲೆಂಟಾಗಿ ಚೆನ್ನಾಗಿತ್ತು. ಆ ಕಡೆ ಅವನು ಕೈ ಬಿಡೋ ನಾನು ಇಟ್ಕೊಳ್ತೀನಿ ಅಂತ ಒಬ್ಬ ಹುಡುಗ ಆಡ್ತಾಯಿದ್ದ. ಇವಳು ಇದನ್ನು ಟ್ರೈ ಮಾಡೋಕ್ಕೆ ನೋಡಿದ್ಲು, ತುಂಬ ಶೇಕ್ ಆಗ್ತಾಯಿತ್ತು. ಸ್ಟಾಪ್ ಮಾಡಿದ್ಲು. ಮೂವ್ ಮಾಡ್ತಾಯಿದ್ದಾಳೆ. ಬ್ಯಾಲೆನ್ಸಲ್ಲಿ ಮೂವ್ ಮಾಡ್ಕೊಂಡು ಬಂದರೆ ಬರ್ಬೋದು, ಅಂದರೆ ಬ್ಯಾಲೆನ್ಸಲ್ಲಿ ನೋಡ್ಕೊಂಡು ಬರಬೇಕು. ಇದು ಓಕೆ, ಪರವಾಗಿಲ್ಲ. ಸ್ವಲ್ಪ ಅದು ಈ ಬ್ಯಾಕ್ ಸೈಡ್ ಇದೆಯಲ್ಲ, ಅದು ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಇದೂ ಅಂದರೆ ಮೂವ್ ಮಾಡೋದ್ರ ಮೇಲೆ ಇರುತ್ತೆ. ಅಂದರೆ ಏನಂದರೆ ತುಂಬ ಆಟ ಆಡಿಬಿಟ್ಟು ಇದು ಮಾಡಿ ಲಡ್ಡು ನಾನು ಬರ್ತೀನಿ ಅಂತ ಕೈ ಜಾರಿಸ್ತಾ ಇದ್ದಾಳೆ. ಫೈನಲ್ಲಿ ಹಾಗೋ ಹೀಗೋ ಮೂವ್ ಮಾಡ್ಕೊಂಡು ಬಂದುಬಿಟ್ಲು. ವೀಕ್ಲಿ ಒನ್ಸು, ಮಂತ್ಲಿ ಒನ್ಸ್ ಈ ಥರ ಔಟ್ಸೈಡ್ ಕರ್ಕೊಂಡು ಹೋದಾಗ ಮಕ್ಕಳಿಗೂ ಖುಷಿಯಾಗುತ್ತೆ. ಹಾಗೆ ಚೇಂಜಸ್ ಇರುತ್ತೆ. ಸಮ್ಟೈಮ್ಸು ಆಗೋದೇ ಇಲ್ಲ ಆಚೆ ಹೋಗಬೇಕು ಅಂದರೆ. ಇದನ್ನು ಆಟಾಡ್ತೀನಿ ಅಂದರೆ ಇದು ಸ್ವಲ್ಪ ಅಲ್ಲ, ತುಂಬಾ ಡಿಫಿಕಲ್ಟಾಗಿತ್ತು. ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಮೂವ್ ಆಗೋದಕ್ಕೆ ಕಷ್ಟ. ಬ್ಯಾಲೆನ್ಸಲ್ಲಿ ನಿಂತ್ಕೋಬೇಕು. ಅದರ್ವೈಸ್ ಬ್ಯಾಲೆನ್ಸ್ ಮಾಡೋಕ್ಕೆ ನೋಡಿದ್ಲು, ಭಯ ಆಯ್ತು ಅವಳಿಗೆ. ಮಾಡಿದ್ದಾಳೆ ನಾನು ಮಾಡಿಲ್ಲ ಅಂದ್ಕೊಂಡೆ. ಇಲ್ಲ ಅಷ್ಟೇ, ಅದು ಅವಳಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇಳಿಸ್ಕೊಂಡು. ಅಂದರೆ ತುಂಬ ಶೇಕ್ ಆಗ್ತಿರುತ್ತಲ್ಲ ಭಯ. ಅವ್ರು ಎತ್ಕೊಂಡಿದ್ರೆ ಎಷ್ಟು ದೊಡ್ಡೋಳ ಥರ ಫೀಲ್ ಆಗುತ್ತೆ. ಮೊನ್ನೆ ತಾನೇ ಎಷ್ಟು ಚಿಕ್ಕ ಮಗು ಇದ್ಲು ಅಂತ ಅನಿಸುತ್ತೆ. ದಿಸ್ ಈಸ್ ವೆರಿ ನೈಸ್. ಇದನ್ನು ಈಸಿಯಾಗಿ ಆಟ ಆಡಿಲ್ಲ. ಇದು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೋದು. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅಷ್ಟೊಂದು ಗೇಮ್ಸ್ ಏನಿರಲಿಲ್ಲ ಅಲ್ಲಿ. ಇಷ್ಟೇ ಇದ್ದಿದ್ದು. ಏನು ಮಾಡ್ತಿದ್ದೀಯ ನೀನು? ನಾನು ಈ ಕಡೆ ವಾಯ್ಸ್ ಓವರ್ ಕೊಡ್ತಾಯಿದ್ರೆ ಇವಳು ಸ್ಕೆಚ್ಗಳನ್ನೆಲ್ಲ ಅವಳೇನೋ ಮಾಡ್ತಾಯಿದ್ಲು. ಅವಳು ನೋಡ್ಕೊಂಡು ಇವಳು ಕ್ಯಾಪ್ ಹಾಕಿತ್ತಿಡೆಲ್ಲ ವೇಸ್ಟ್ ಆಗುತ್ತೆ. ಈ ಕಡೆ ನಾನು ಇದೇ ಕಾರಣಕ್ಕೆ ವಾಯ್ಸ್ ಓವರ್ ಮಾರ್ನಿಂಗ್ ಟೈಮಲ್ಲಿ ಕೊಡೋಕ್ಕಾಗಲ್ಲ. ಮನೆ ಕೆಲಸ, ಅಡುಗೆ, ಅವಳು ಮಲಗಿರ್ತಾಳೆ. ಇಷ್ಟೊತ್ತಲ್ಲಿ ಕೊಡೋಣ ಅಂದರೆ ಇವ್ರನ್ನ ಬ್ಯಾಲೆನ್ಸ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿರಲ್ಲ. ಹಾಗೆ ಒಂದು ಪಾರ್ಕ್ ಲುಕ್ನ ಕ್ಯಾಪ್ಚರ್ ಮಾಡಿಕೊಂಡು
ಮನೆ ಕಡೆ ಹೋಯ್ತು. ಹೋಗೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಇಲ್ಲಿ ಪಾರ್ಕ್ ಅಲ್ಲಿ ಸ್ವಿಂಗ್ ಇತ್ತು, ಅಲ್ಲೂ ಸ್ವಲ್ಪ ಆಟ ಆಡ್ತೀನಿ ಅಂದ್ಲು. ಅಲ್ಲಿಂದ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಫುಲ್ ಎಂಜಾಯ್ ಅಂತೂ ಮಾಡಿದ್ಲು. ಮತ್ತೆ ಅದನ್ನು ಟ್ರೈ ಮಾಡ್ತೀನಿ ಅಂತ ಹೋಗಿದ್ದಾಳೆ. ಅದು ತುಂಬ ಡಿಫಿಕಲ್ಟ್ ಇದೆ, ಟ್ರೈ ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡಿದ್ದಾಳೆ. ಆಗಲಿಲ್ಲ ಅವಳ ಕೈಯಲ್ಲಿ, ಸುಮ್ಮನೆ ನಿಂತ್ಕೊಂಡು ಸ್ಕೋಪ್ ಕೊಡ್ತಾ ಇದ್ದಾಳೆ. ನಾನು ಟ್ರೈ ಮಾಡ್ಸೋಕ್ಕೆ ಹೋದೆ, ಅವರಾಗಲಿಲ್ಲ ಅಂತ ನನ್ನ ಕೈಲೂ ಆಗಲಿಲ್ಲ. ಅಲ್ಲಿ ಬೇಡ ಬಾ ಅಂಥೇಳಿ ಕರ್ಕೊಂಡು ಹೋದೆ. ಪಾರ್ಕಿನ ದೊಡ್ಡದಾಗಿದೆ, ಬಟ್ ಮಕ್ಕಳಿಗೆ ಆಟ ಆಡೋದಕ್ಕೆ ಇನ್ನೂ ಸ್ವಲ್ಪ ಆಟ ಸಾಮಾನು ಇಡಬೇಕಿತ್ತು. ಸ್ವಿಂಗ್ಸ್ ಮೇಂಟೆನೆನ್ಸು ಮಾಡಬೇಕು. ಪಾರ್ಕ್ ದೊಡ್ಡದಾಗಿದೆ, ಆದರೆ ಮಕ್ಕಳು ಆಟ ಆಡೋದಕ್ಕೆ ಟ್ರೈನರು ಆ ಥರ ಎಲ್ಲ ಇಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಲಡ್ಡು ನೀನೇನು ಆಟ ಆಡಿದೆ ಅಂತ ಕೇಳ್ತಾ ಇದ್ದೆ. ಏನೂ ಇಲ್ಲ, ನಾನು ನೋಡ್ತಾ ಇದ್ಲ ಅಷ್ಟೇ. ಆಗ ವೆದರ್ ಚೆನ್ನಾಗಿತ್ತು, ಈಗಂತೂ ತುಂಬ ಚಿಲ್ಲಾಗಿದೆ. ಹೊರಗಡೆ ಎಲ್ಲರೂ ಹೋಗಬೇಕು ಅಂದರೆ ಸಂಜೆ ಟೈಮ್ ಆಗೋದೇ ಇಲ್ಲ. ಸ್ವಲ್ಪ ಹೊತ್ತು ಉಯ್ಯಾಲೆ ಆಟ ಆಡೋದ್ಲು. ಫಸ್ಟ್ ಇದ್ರಲ್ಲಿ ಕುತ್ಕೊಳ್ಳೋದಕ್ಕೆ ಭಯ ಬೀಳೋಳು. ಅವಳು ಏನು ಮಾಡಿದ್ರು ಕೂರ್ತಾ ಇರಲಿಲ್ಲ, ಅಳ್ತಾ ಇರೋಳು. ಬಟ್ ಇವಾಗ ಅವಳೇ ಇಷ್ಟಪಟ್ಟು ಕುತ್ಕೊಂಡು ಆಟ ಆಡ್ತಾಳೆ. ಜಾರ ಬಂಡೆ ಮಾತ್ರ ತುಂಬ ಇಷ್ಟಪಟ್ಟು ಆಡ್ತಾಳೆ. ಸ್ಲೈಡಿಂಗ್ ಅಂದರೆ ಅದು ಎಲ್ಲಿದ್ರೂ ಓಡೋಗ್ತಾ ಇರ್ತಾಳೆ. ಮಳೆ ಬಂದಾಗ ಗಲೀಜು ಅನ್ನೋ ಕಾರಣಕ್ಕೆ ಅಲ್ಲಿ ಬೇಡ ಅಂದರೆ ಅವತ್ತು ಅಂತ ಹತ್ಕೊಂಬಂದಿರ್ತಾಳೆ. ಸ್ಲೈಡಿಂಗ್ ಲಡ್ಡನ್ನ ಕೂರ್ಸೋಕೆ ಹೋದ್ರು, ಅವಳಿಗೆ ಕಷ್ಟ ಆಯಿತು. ಸ್ವಲ್ಪ ಹೊತ್ತು ಕೂರಿಸಿ ಅವಳನ್ನು ಅವಳಿನ್ನೂ ಸ್ವಲ್ಪ ಕುತ್ಕೊಳ್ಳಂಗೆ ಆಗಬೇಕು. ಬಿದ್ದೆ ಹೋಗ್ತಾಳೆ ಅವಳು. ಕೂರಿಸಿ ನೀಟಾಗಿ ಅಂದರೆ ಬೇಡ, ಆಗಲ್ಲ ಅಲ್ಲಿ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅವಳನ್ನು ಅಲ್ಲಿ. ಸಾಕು ಅಂತ ಅವಳು ಆಟಾಡಿ ಆಮೇಲೆ ಇದೇನೋ ಆಟ ಆಡ್ತೀನಿ ಅಂದ್ಲು. ಇದನ್ನು ಅಂದರೆ ಅವಳು ಹಾಕಿದ್ದು ಡ್ರೆಸ್ ಕಂಫರ್ಟಬಲ್ ಆಗಲಿಲ್ಲ ಆಟ ಆಡೋದಕ್ಕೆ. ಅದಕ್ಕೆ ಇನ್ನೊಂದು ಸರಿ ಬರೋಣ ಬಾ ಅಂಥೇಳಿ ಕರ್ಕೊಂಡು ವಾಪಸ್ ಆದ್ವಿ. ಇಲ್ಲೊಂದು ಸ್ವಲ್ಪ ಹುಡುಗಿಯರು ಫೋಟೋಶೂಟ್ ಮಾಡ್ಕೊಳ್ತಾಯಿದ್ರು. ಏನೋ ಫೋಟೋಶೂಟ್ ಮಾಡ್ಕೊಳ್ತಾ ನಾನೊಂದಿಷ್ಟು ವೀಡಿಯೋಸ್ ಮಾಡಿಕೊಂಡು ಆಚೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಓನಮ್ಮ ಅಷ್ಟರಲ್ಲಿ ಅವಳಲ್ಲಿ ಸ್ವೀಟ್ ಕಾರ್ನ್ ಸೇಲ್ ಮಾಡ್ತಾರಲ್ಲ ಅವರಿದ್ದರು. ಅದು ಬೇಕು ಅಂತ ಅಂದಳು. ಸರಿ, ನಾನು ಯಾವಾಗೂ ಇದನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ. ಯಾಕೆ ನಾನು ಇದನ್ನು ಯಾವಾಗೂ ಜಾಸ್ತಿ ಪ್ರಿಫರ್ ಮಾಡಲ್ಲ. ಏನಾಯಿತು ಸನಾ ಕ್ಯಾಪ್ ಹಾಕಿಡು. ನಾವು ಸಾಲ್ಟ್ ತೊಗೊಂಡ್ವಿ ಪ್ಲೈನು. ಇವಳು ಸ್ಪೈಸಿ ತೊಗೊಂಡು ನಾನು ಬೇಡ ಖಾರ ಇರುತ್ತೆ ಅಂತ ಹೇಳಿದ್ರೆ ಸ್ಪೈಸಿ ತೊಗೊಳ್ತೀನಿ ಅಂದು. ಈ ಥರದ್ದು ನಂಗೆ ಅಷ್ಟು ಇಷ್ಟ ಆಗಲ್ಲ. ಓಕೆ, ಒನ್ಸಿನ ವೈಲ್ ಏನೂ ಆಗಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದಾಯಿತು. ನಾನು ಫಸ್ಟೇ ಹೇಳಿದೆ ತುಂಬ ಸ್ಪೈಸಿ ಇರುತ್ತೆ, ಬೇಡ ಕಣೆ ನೀನು ಸ್ವಲ್ಪ ನಾನು ಹೇಳಿದೆ ಅವರಿಗೆ ಫಸ್ಟೇ ಸ್ವಲ್ಪ ಸ್ಪೈಸಿ ಹಾಕಿ ಜಾಸ್ತಿ ಅಂತ. ಅವ್ರೊಂದು ಸ್ವಲ್ಪ ಅಂದ್ರೂ ಸಿಕ್ಕಾಬಿಟ್ಟೆ ಅದು ಎದೆಯಲ್ಲಿ ಉರಿಯುತ್ತೆ ಅಂತಾರಲ್ಲ ಆ ಥರ ಆಗ್ತಾಯಿತ್ತು. ಓಕೆ, ಅವಳು ನಮ್ಮ ಮಾತು ಕೇಳಲಿಲ್ಲ ಅಂಥೇಳಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಮಾಡುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ. ಟಾಟಾ, ಬಾಯ್ ಬಾಯ್.